ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ತುಂಬ ಬೇಜಾರಾಗುತ್ತೆ ಅಜಿತ್ ಅವ್ರು ನೋಡಿದ್ರೆ. ಏನಾಗ್ಬೋದು, ಪ್ರತಿ ಕ್ಷಣದಲ್ಲೂ ಪ್ರತಿ ದಿನ ಪ್ರತಿ ಕ್ಷಣ ಆಗಲೂ ರಾತ್ರಿ ಭೂಮಿಗೆ ಜಪ ತಪಗಳು ಮಾಡ್ತಾಯಿದ್ದಾರೆ ನಮ್ಮ ಅಜಿತ್ತು. ಏನಾಗ್ತದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮನೆಗೆ ಬರ್ತಾರೆ. ಮನೆಗೆ ಬಂದ ತಕ್ಷಣ ಭೂಮಿ ನೀರು ಕೇಳ್ತಾರೆ. ಭೂಮಿ ಇರೋದಿಲ್ಲ, ಸಂಗೀತಮ್ಮ ಅವ್ರು ತಂದು ಕೊಡ್ತಾರೆ. ಅಲ್ಲೋದ್ರೂ ಭೂಮಿ, ಇಲ್ಲೋದ್ರೂ ಭೂಮಿ. ರೂಮಲ್ಲಿ ಬರ್ತಾರೆ. ಯಪ್ಪ ಕೂಡೋಕ್ಕಾಗಲ್ಲ ಅವ್ರಿಗೆ. ಹಿಂಗೆ ಆಗ್ತಾ ಇರುತ್ತೆ ಮನಸ್ಸಲ್ಲಿ ಅಂತಂದರೆ, ಪ್ರೀತಿಯಾಗಿದೆಯಾ? ಇಲ್ಲ ಇಲ್ಲ ಇಲ್ಲ, ಪ್ರೀತಿಗಿದೆ ಏನೂ ಆಗಿಲ್ಲ, ಆಗಿರೋಕ್ಕೆ ಚಾನ್ಸೇ ಇಲ್ಲ ಅಂತಾರೆ. ತಮ್ಮನ್ನು ತಾವೇ ಸಮಾಧಾನ ಮಾಡ್ಕೊಳ್ತಾರೆ ಅಜಿತ್ ಅವರು. ಒಂದು ವ್ಯಕ್ತಿ, ಒಂದು ಪರ್ಸನ್ ಸಡನ್ನಾಗಿ ಇಷ್ಟು ದಿನ ಜೊತೆಗಿದ್ದು ಈಗ ಹೋಗಿದ್ದಾರೆ ಅಂದರೆ ಆ ರೀತಿ ಆಗ್ತಿರ್ಬೋದು ಅಷ್ಟೇ. ಇದು ಪ್ರೀತಿ ಅಲ್ಲ ಅಂತ ಹೇಳ್ಬಿಟ್ಟು ತಮ್ಮನ್ನು ತಾನೇ ಸಮಾಧಾನ ಮಾಡ್ಕೊಳ್ತಾರೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರುಗಾಡ್ತಾರೆ, ತಲೆ ಹಿಡ್ಕೊಳ್ತಾರೆ, ಮತ್ತು ಬೆಡ್ ಮೇಲೆ ಕೂತ್ಕೋತಾರೆ. ಭೂಮಿಯ ಒಂದೊಂದು ಸವಿ ನೆನಪು ಕೂಡ ಅಜಿತನ್ನು ಬೆನ್ನು ಬಿಡದೆ ಕಾಡ್ತಾ ಇದೆ ಅಂತ ಹೇಳ್ಬೋದು. ಭೂಮಿ ಕೂಡ ಅಷ್ಟೇ, ಟ್ರೈನಿಂಗ್ ಹೋಗಿದ್ದಾಳೆ, ಫೋಟೋ ಇಟ್ಕೊಳ್ತಾಳೆ, ನೆನಪು ಮಾಡ್ಕೊಳ್ತಾಳೆ. ಆದರೆ ಅವಳು ಕೆಲಸದಲ್ಲಿ ಅದನ್ನು ಮರಿಬೇಕಾಗುತ್ತೆ. ಅಜಿತ್ ಅವ್ರನ್ನ ಮರಿತಾಳೆ. ಕೆಲಸ ಮತ್ತು ಅಲ್ಲಿರ್ತಕ್ಕಂಥ ಪ್ರೆಜರ್, ವರ್ಕ್ ಪ್ರೆಜರು, ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅನ್ನೋ ಆಸೆಯಲ್ಲಿ ಏನಾದರೂ ಮರೆತು ಬಿಡ್ಬೋದೇನೋ. ಆದರೆ ಅಜಿತ್ಗೆ ಮಾತ್ರ ಕುಂತರು ನಿಂತರು. ಆಮೇಲೆ ಒಂದು ಸಾಂಗ್ ಕೂಡ ಪ್ಲೇ ಆಗುತ್ತೆ. ಆ ಸಾಂಗ್ ತುಂಬ ಚೆನ್ನಾಗಿದೆ. ಒಂಥರ ಏನಪ್ಪ ಅಂತಂದರೆ, ಪ್ರೀತಿ ಕಳ್ಕೊಂಡಿರುವಂಥ ವ್ಯಕ್ತಿಗೆ ಸೂಟ್ ಆಗುವಂಥ ಸಾಂಗ್ ಕೂಡ ಹಾಕ್ತಾರೆ. ಇಲ್ಲ ಇಲ್ಲ, ನಾನು ಪ್ರೀತಿ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ಎಷ್ಟು ಮನಸ್ಸು ಸಾರಿ ಸಾರಿ ಹೇಳುತ್ತೆ. ಇಲ್ಲ, ನೀನು ಭೂಮಿನ ಪ್ರೀತಿ ಮಾಡ್ತಾ ಇದೆಯಾ ಅಂದರೂ ಕೂಡ ಅಜಿತ್ ಅದನ್ನು ಒಪ್ಕೊಳ್ತಾ ಇಲ್ಲ. ಏನಂತಂದರೆ, ಸ್ಟೇಷನ್ಗೆ ಹೋದರೂ ಕೂಡ ಭೂಮಿ ನೆನಪಾಗ್ತಾಳೆ, ಮನೆಗೆ ಬಂದರೂ ಭೂಮಿ ನೆನಪಾಗ್ತಾಳೆ. ಒಂದು ನೀರು ಹಿಡ್ಕೊಂಡು, ಊಟ ಹಿಡ್ಕೊಂಡು, ಟೀ ಹಿಡ್ಕೊಂಡು ಪ್ರತಿಯೊಂದು ಕೂಡ ಕಾಂಟ್ರಾಕ್ಟ್ ಮದುವೆ ಅನ್ನೋದನ್ನು ಮರೆತು ಅಜಿತ್ ಮತ್ತು ಅಜಿತ್ ಮನೆಯವರ ಸೇವೆಯನ್ನು ಮಾಡಿದ್ದಾಳೆ ಭೂಮಿ. ಸೊ ಆ ಒಂದು ಉಪಕಾರಕ್ಕಾದರೂ, ಆ ಒಂದು ಕೃತಜ್ಞತೆಗಾದರೂ ಭೂಮಿನ ಪ್ರೀತಿಸ್ತಾ ಇದ್ದೀನಿ ಅಂತ ಅಜಿತ್ ಮನಸ್ಸು ಒಪ್ತಾ ಇಲ್ಲ. ಭೂಮಿ ನಿಜವಾಗ್ಲೂ ನಾನು ಪ್ರೀತಿಸ್ತಾ ಇದ್ದೀನಿ, ಭೂಮಿ ನನ್ನ ಮನಸ್ಸಲ್ಲಿ ಇದ್ದಾಳೆ ಅಂತ ಅಜಿತ್ ಅವ್ರಿಗೆ ಅನ್ನಿಸ್ತಾನೆ ಇಲ್ಲ. ಇಲ್ಲ ಇಲ್ಲ, ಸಡನ್ನಾಗಿ ಒಂದು ವ್ಯಕ್ತಿ ಎಷ್ಟು ದಿನ ನನ್ನ ರೂಮಲ್ಲಿದ್ದು ಈಗ ಹೋಗಿದ್ದಾರೆ ಅಂದರೆ ಆ ರೀತಿ ಆಗ್ತಾ ಇರ್ಬೋದೇನೋ ಅನ್ನೋ ಥರ ಫೀಲ್ ಮಾಡ್ತಾ ಇದ್ದಾರೆ. ಬಟ್ ಆದರೂ ಸಮಾಧಾನ ಆಗ್ತಾಯಿಲ್ಲ. ರೂಮಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾರೆ. ಬರೀ ಭೂಮಿ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಅಜಿತ್ ಮನಸ್ಸಲ್ಲಿ ಅಲ್ಲೋಲ ಕಲ್ಲೋಲ ಇದೆ ಅಂತಲೇ ಹೇಳ್ಬೋದು. ಅದಕ್ಕೆ ನಮ್ಮ ಸತ್ಯಣ್ಣ ಅವರು ಕೂಡ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಗಾಗ ಭೂಮಿದು ನಿಂದು ಜನ್ಮ ಜನ್ಮಾಂತರದ ಜೋಡಿ, ನಿನ್ನ ಜೊತೆ ಅವಳ ಕತೆ, ಅವಳ ಜೊತೆ ನಿನ್ನ ಕತೆ ಅಂತ ಹೇಳ್ತಾನೆ ಇರ್ತಾರೆ. ಅದು ಯಾವಾಗ ಅಜಿತ್ ಸಾಹೇಬ್ರಿಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ. ಭೂಮಿ ಕೂಡ ಟ್ರೈನಿಂಗ್ ಹೋಗಿದೆ. ಅವಳಿಗೇನಾದರೂ ಬೇರೆಯವ್ರ ಮೇಲೆ ಪ್ರೀತಿ ಏನಾಗಾದರೆ ಅದಿದೆಯೇ? ಆದರೆ ಅದೇನು ಮಾಡ್ತಾರೋ ನಮ್ಮ ಅಜಿತ್ ಅವರು, ಭೂಮಿಯಾಗಿ ಮಾಡಲ್ಲ. ಆದರೂ ಕೂಡ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಸಾಹೇಬ್ರದ್ದು ನಂದು ಕಾಂಟ್ರಾಕ್ಟ್ ಮದುವೆ. ಅದು ಬೇರೆ ಹೇಳಿದ್ದಾಳೆ, ನಾನು ಹೇಗೂ ನಮ್ಮ ಮದುವೆ ಮುಗಿತಲ್ವ, ಒಳ್ಳೆ ಹುಡುಗಿನ ನೋಡ್ಬಿಟ್ಟು ಮದುವೆ ಆಗಿ ಅಂತ ಬೇರೆ ಹೇಳಿದ್ದಾಳೆ. ನನ್ನ ಲೈಫ್ ನಾನು ಕಟ್ಕೋಬೇಕು ಅಂತ ಹೇಳ್ಬಿಟ್ಟು ಆ ರೀತಿ ಥಾಟ್ಸ್ ಬಂದರೂ ಬರ್ಬೋದು. ಇಲ್ಲ, ಈ ಜನ್ಮದಲ್ಲಿ ತಾಳಿ ತೆಗೆಯಲ್ಲ ಅಂತ ಬೇರೆ ಹೇಳಿದ್ದಾಳೆ. ಯಾವ ಮಾತು ಕೇಳೋಣ, ಯಾವ ಮಾತು ಬಿಡೋಣ. ಒಟ್ಟಿನಲ್ಲಿ ಕನಸು ಕನಸು ಕನಸು. ಅಜಿತ್ ಅವರು ಒಂದು ಸುಂದರವಾದ ಕನಸು ಕೂಡ ಕಾಣ್ತಾರೆ. ಈಗಾಗಲೇ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಸದ್ಯಕ್ಕಂತೂ ಕುಂತರು ನಿಂತರು ಬರೀ ಅವಳದೇ ಧ್ಯಾನ ಅನ್ನೋಂಗೆ ಆಗ್ಬಿಟ್ಟಿದೆ. ಜೀವಕ್ಕಿಲ್ಲ ಸಮಾಧಾನ ಅನ್ನಂಗೆ ತಮ್ಮನ್ನು ತಾವೇ ಸಮಾಧಾನ ಮಾಡ್ಕೊಳ್ತಾರೆ, ಮತ್ತು ತಮ್ಮನ್ನು ತಾವೇ ರಿಫ್ರೆಶ್ ಆಗ್ತಾರೆ, ಮತ್ತೆ ಭೂಮಿ ಬಗ್ಗೆ ಯೋಚನೆ ಮಾಡ್ತಾರೆ. ಎಲ್ಲಿಗೆ ಹೋಗ್ಬಿಟ್ಟುತ್ತೆ ಈ ಕತೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.